ಇಲ್ಲಿ 10 ರೂಪಾಯಿದು ಒಂದು ಸೋಪ್ ತೊಗೊಂಡಿದ್ದೀನಿ. ನಾನು ಸಬೀನಾ ಸೋಪ್ ಬರುತ್ತೆ, ಪಾತ್ರೆ ಸೋಪು, ಅದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ. ನಾನಿಲ್ಲಿ ಅರ್ಧ ಸೋಪು ಮಾತ್ರ ನಾನಿಲ್ಲಿ ತುರ್ಕೊಳ್ತೀನಿ. ಇನ್ನು ಅರ್ಧ ಸೋಪನ್ನ ಹಾಗೆ ಇಟ್ಕೊಳ್ಬೋದು. ನಾವಿಲ್ಲಿ 10 ರೂಪಾಯಿ ಸೋಪನ್ನ ಒಂದು ಬಾಕ್ಸಲ್ಲಿ ಹಾಕಿ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ 1 ವಾರ ಕೂಡ ಬರೋದಿಲ್ಲ, ನೀರಲ್ಲಿ ನೆಂದು ಹಾಳಾಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಅರ್ಧ ಸೋಪನ್ನು ತೊಗೊಂಡು ತುರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ನಾವು ಇದರಲ್ಲಿ ಸೋಪಲ್ಲಿ ಸೇವ್ ಮಾಡ್ಬೋದು. ಎಷ್ಟೋ ಪಾತ್ರೆ ಸೋಪನ್ನ ನಾವು ಸೇವ್ ಮಾಡೋಕ್ಕಾಗಲ್ಲ, ನೀರೆಲ್ಲ ಬಿದ್ದು ಹಾಳಾಗುತ್ತೆ ಅನ್ನೋದಾದರೆ ಈ ಐಡಿಯಾ ಮಾಡ್ಬೋದು. ಪಾತ್ರೆ ತೊಳೆಯೋಕ್ಕಷ್ಟೇ ಅಲ್ಲ, ದೇವ್ರ ಸಾಮಾನು ತೊಳೆಯೋಕ್ಕೂ ಕೂಡ ಮತ್ತೆ ನೀವು ಬೇರೆ ಲಿಕ್ವಿಡನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಪೇಸ್ಟಲ್ಲಿ ಎಲ್ಲವನ್ನು ಕ್ಲೀನ್ ಮಾಡ್ಬೋದು. ನೋಡಿ, ಅರ್ಧ ಸೋಪು ತುರಿದಿದ್ದೀನಿ. ಇವಾಗ ಈ ತುರಿ ರೆಡಿ ಇದೆ. ಇದನ್ನು ಈಗ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ತುರಿ ರೆಡಿ ಇದೆ. ನೋಡಿ, ಈ ತುರಿನೆಲ್ಲ ನಾನೊಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಟವ್ ಮೇಲೆ ಇಟ್ಟು ಸಿಮ್ಮಲ್ಲಿ ಇಟ್ಬಿಡಿ. ಒಂದು 2ರಿಂದ 3 ಚಮಚದಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮೆಲ್ಟಾಗಿ ಹೋಗುತ್ತೆ. ಹಾಕಿರುವ ಪಾತ್ರೆ ಸೋಪಿನ ತುರಿ ಇದೆಯಲ್ಲ, ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು. ಮತ್ತೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಮೆಲ್ಟಾಗಿ 1 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಇದು ರೆಡಿ ಇದೆ. ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈ ರೀತಿ ಅಡುಗೆ ಮಾಡೋದ್ರಿಂದ ನಾವು ತುಂಬ ಉಳಿತಾಯಗಳನ್ನು ಮಾಡ್ಬೋದು. ಈಗ ನೋಡಿ, ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಿದೆ. ಈಗ ಇದಕ್ಕೆ 1 ಚಮಚದಷ್ಟು ಪುಡಿ ಉಪ್ಪು, 1 ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ 1 ಚಮಚದಷ್ಟು ಲೆಮನ್ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಲೆಮನ್ ಸಾಲ್ಟ್ 1 ಚಮಚದಷ್ಟು ಸಾಕಾಗುತ್ತೆ. ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. 10 ರೂಪಾಯಿ ಕೊಟ್ಟರೆ ಸುಮಾರು ಕೊಡ್ತಾರೆ. ಇದು ಎಲ್ಲದನ್ನು ಹಾಕಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಜಾಸ್ತಿ ಲಿಕ್ವಿಡ್ ಥರ ಮಾಡ್ತಾ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಸಿ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಲೆಮನ್ ಸಾಲ್ಟ್ ಹಾಕಿರೋದ್ರಿಂದ ಅದು ಕರಗಬೇಕು, ಹಾಗಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ. ಈಗ ನೋಡಿ, ಇದು ಒಂದು ಲಿಕ್ವಿಡ್ ರೆಡಿ ಆಯಿತು. ಅರ್ಧ ಸೋಪಲ್ಲಿ ಒಂದು 2ರಿಂದ 3 ವಾರ ಆಗುವಷ್ಟು ಲಿಕ್ವಿಡ್ ಬಂದಿದೆ ನೋಡಿ ಪಾತ್ರೆ ತೊಳೆಯೋಕ್ಕೆ. ನೋಡಿ, ಒಂದೇ ವಾರ ಆಗುವಂಥ ಸೋಪನ್ನು ಅರ್ಧ ಕಟ್ ಮಾಡಿ ಇನ್ನು ಅರ್ಧದಲ್ಲಿ ಇಷ್ಟೊಂದು ಲಿಕ್ವಿಡ್ ಆಗಿದೆ. ಪಾತ್ರೆ ಕ್ಲೀನ್ ಮಾಡ್ಬೋದು, ದೇವ್ರ ಸಾಮಾನುಗಳು ಕ್ಲೀನ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಬೌಲಿಗೆ ಹಾಕಿ ಸ್ಪೂನಿಂದ ಈ ರೀತಿ ಮಾಡ್ಬೋದು. ಪ್ಲಾಸ್ಟಿಕ್ ಏನಾದರೂ ಬಾಕ್ಸ್ ಇತ್ತು ಅಂದರೆ ಅದರಲ್ಲಿ ಚೆನ್ನಾಗಿ ಒತ್ತಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ. ಅವಾಗೂ ಕೂಡ ನೀಟಾಗಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೇ ಯೂಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದು ಚೆಂಬನ್ನು ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ತಾಮ್ರದ ಒಂದು ಚೆಂಬು ಇದು ತುಂಬ ಕಿಲ್ಬಿದೆ ನೋಡಿ. ಇದನ್ನು ನಾನು ಸ್ವಲ್ಪನೂ ಹುಣಸೆಹಣ್ಣು ಹಾಕೋದಿಲ್ಲ, ಪಿತಾಂಬರಿ ಹಾಕೋದಿಲ್ಲ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ಲಿಕ್ವಿಡನ್ನು ಈ ರೀತಿ ಬ್ರಷಲ್ಲಿ ಈ ರೀತಿ ತಗೊಂಡು ಸ್ವಲ್ಪ ಈ ರೀತಿ ಚೆನ್ನಾಗಿ ಉಜ್ಜಿದ್ರೆ ಸಾಕಾಗುತ್ತೆ. ಕೈಯಲ್ಲಿ ಕೂಡ ಉಜ್ಬೋದು. ಸ್ವಲ್ಪ ಈ ಪೇಸ್ಟನ್ನು ತೆಗೆದು ಕೈಯಲ್ಲಿ ಉಜ್ತಾನೆ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ನಾನು ಕೈಯಲ್ಲಿ ಉಜ್ತಾ ಇದ್ದೀನಿ. ಬ್ರಷ್ ಹಾಕ್ಬಿಟ್ಟು ನೀಟಾಗಿ ಉಜ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತು ಕ್ಲೀನ್ ಮಾಡ್ದಿರ. ಇದು ಹಾಗೆ ಇಟ್ಬಿಟ್ಟಿದೆ ಬಾಕ್ಸಲ್ಲಿ. ಹಾಗಾಗಿ ಇದನ್ನು ಕ್ಲೀನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹುಣಸೆಹಣ್ಣು ಉಪ್ಪು ಹಾಕಿ ರಾಡಿಯಾಗಿ ಕ್ಲೀನ್ ಮಾಡೋದು ಬದಲು ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಈ ಲಿಕ್ವಿಡನ್ನು ಮಾಡಿಟ್ಕೊಂಡ್ರೆ ಕ್ಲೀನ್ ಮಾಡ್ಬೋದು. ಮತ್ತು ಪೀತಾಂಬರಿ ಹಾಕಿ, ಸೋಪ್ ಹಾಕಿ, ಸಬೀನಾ ಹಾಕಿ 2 ಥರ ಮಾಡೋದು ಬದಲು ಇದು ಒಂದೇದ್ರಲ್ಲೇ ನೀಟ್ ಆಗಿಬಿಡುತ್ತೆ, ಒಂದೇ ಸಲ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು, ಕಿಲ್ಬಿರೋ ಕಲರೆಲ್ಲ ಸ್ವಲ್ಪ ಕಲರಿಗೆ ಬಂತು. ಕಿಲ್ಬಿರೋದ್ರಲ್ಲಿ ಸ್ವಲ್ಪ ಕೂಡ ಕರೆ ಇಲ್ಲ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಈ ತಾಮ್ರದ ಚೆಂಬು. ಇದೇ ಥರ ಎಲ್ಲ ಪೂಜಾ ಸಾಮಾನುಗಳನ್ನು ಕ್ಲೀನ್ ಮಾಡ್ಬೋದು, ಸ್ಟೀಲ್ ಪಾತ್ರೆಗಳನ್ನು ಕ್ಲೀನ್ ಮಾಡ್ಬೋದು. ಒಂದು 5 ರೂಪಾಯಿ ಸೋಪಲ್ಲಿ 2 ವಾರ 3 ವಾರ ಆಗುವಷ್ಟು ಲಿಕ್ವಿಡ್ ಬಂದಿದೆ. ನೀವು ಕೂಡ ಈ ಉಳಿತಾಯದ ಟಿಪ್ಸನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸ್ ತುಂಬ ಇಷ್ಟ ಆಗುತ್ತೆ. ಎಷ್ಟು ತಳ ಹೊಳಿತಾ ಇದೆ ನೋಡಿ ಈ ತಾಮ್ರದ ಚೆಂಬು.
ಈ ಸೋಪನ್ನು ರೀಫ್ರಿಜ್ಜಲ್ಲಿಟ್ಟು ಗಟ್ಟಿ ಆದಮೇಲೆ ಹಾಗೆ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಒಂದಿಲ್ಲಿ ಸ್ಟೀಲ್ ತಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ತುಂಬ ಟೈಮಲ್ಲಿ ಪದೇ ಹೋಗೋಕ್ಕಾಗೋದಿಲ್ಲ ಅಂತ ಒಂದು 2 kg 3 kg ಆಗುವ ಹಾಗೆ ಆಲೂಗಡ್ಡೆ ತಂದಿರ್ತೀವಿ. ತಂದು ಒಂದು ವಾರನೂ ಆಗೋದಿಲ್ಲ, ಈ ರೀತಿ ಮೊಳಕೆ ಬಂದುಬಿಡುತ್ತೆ. ಮೊಳಕೆ ಬಂದಿರುವ ಆಲೂಗಡ್ಡೆ ರುಚಿನೇ ಹೊರಟೋಗುತ್ತೆ. ಅದ್ರ ಬದಲು ಈ ರೀತಿ ಐಡಿಯಾ ಮಾಡಿ, ಸ್ವಲ್ಪ ಉಪ್ಪು ಕುಕ್ಕಿಂಗ್ ಸೋಡಾವನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿ ಈ ರೀತಿ ಆಲೂಗಡ್ಡೆಯನ್ನು ಹಾಕಿ ಇಡೋದ್ರಿಂದ ಸ್ವಲ್ಪ ಕೂಡ ಮೊಳಕೆ ಬರೋದಿಲ್ಲ ಮತ್ತು ತುಂಬ ದಿನಗಳ ಕಾಲ ಆಲೂಗಡ್ಡೆ ನಿಮಗೆ ಬಳಕೆ ಮಾಡ್ಬೋದು. ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಒಂದು ಚಿಕ್ಕ ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪು, ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ಒಂದು 1/4 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ ಒಂದು ಚಕ್ಕೆ ಎಲೆಯನ್ನು ತೊಗೊಂಡಿದ್ದೀನಿ. ಈ ಚಕ್ಕೆ ಎಲೆ ಇದರ ಫ್ಲೇವರ್ ಚೆನ್ನಾಗಿರೋದ್ರಿಂದ ನಾವು ಕಾಳುಗಳು ಮತ್ತು ಅಕ್ಕಿಗಳ ಡಬ್ಬಿಯಲ್ಲಿ ಹಾಕಿಡ್ತೀವಿ. ಸಾಮಾನ್ಯವಾಗಿ ತುಂಬ ಈ ರೀತಿ ಟಿಪ್ಸನ್ನು ಫಾಲೋ ಮಾಡ್ತೀವಿ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಎಲೆಯಲ್ಲಿ ಈ ಪೌಡ್ರನ್ನು ಹಾಕಿ ಈ ರೀತಿ ಸುತ್ತಿ, ಇದು ಪೌಡ್ರು ಉದುರೋಗೋದ್ರಿಂದ ನೀವೇನು ಮಾಡಬೇಕು ಅಂದರೆ ಒಂದು ಟಿಶ್ಯೂ ಪೇಪರನ್ನು ತೊಗೊಳ್ಳಿ, ಡಬಲ್ ಫೋಲ್ಡ್ ಮಾಡಿ ಟಿಶ್ಯೂ ಪೇಪರನ್ನು ಈ ರೀತಿ ಸುತ್ತಿ ನೋಡಿ, ಮೇಲೆ ಒಂದೇ ಒಂದು ಲವಂಗವನ್ನು ಹಾಕಿ ಚೆನ್ನಾಗಿ ಈ ರೀತಿ ಸುತ್ತಿಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಟೈಟ್ ಮಾಡ್ಕೊಂಬಿಡಿ. ಈ ಒಂದು ಗಂಟನ್ನು ಅಕ್ಕಿ ಡಬ್ಬಿಯಲ್ಲಾಗಿರ್ಬೋದು, ಬೇಳೆ ಡಬ್ಬಿಯಲ್ಲಾಗಿರ್ಬೋದು ಮತ್ತು ಕಾಳುಗಳಲ್ಲಿ ತುಂಬ ಬೇಗ ಓಡುಳ ಬರುತ್ತೆ, ಅದು ಕಾಳುಗಳಲ್ಲಾಗಿರ್ಬೋದು, ಎಲ್ಲ ಒಂದು 10 ಈ ರೀತಿ ಮಾಡಿ ಎಲ್ಲ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ, ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 3-4 ತಿಂಗಳು ಇದರ ಘಾಟ್ ಇರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಹೆಸರು ಕಾಳು, ಹುಳ್ಳಿ ಕಾಳಾಗಿರ್ಬೋದು, ಅದರಲ್ಲೆಲ್ಲ ತುಂಬ ಬೇಗ ಹುಳ ಬರೋದ್ರಿಂದ ಈ ಟಿಪ್ಸನ್ನು ಫಾಲೋ ಮಾಡಿ. ತುಂಬ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ. ಮತ್ತು ಈ ರೀತಿ ಅಕ್ಕಿನ ನೀವು ಡಬ್ಬಿಲಿ ಜಾಸ್ತಿ ಅಕ್ಕಿ ತಂದು ಈ ರೀತಿ ಇಟ್ಟಾಗ 1 ತಿಂಗಳು ಆಗ್ತಿದ್ದಂಗೆ ಓಡುಳ ಬರುತ್ತೆ ನೋಡಿ. ಇಂಥ ಒಂದು ಸ್ಟ್ರಾಂಗ್ ಆಗಿರುವ ಗಂಟನ್ನು ಅದರಲ್ಲಿ ಹಾಕೋದ್ರಿಂದ, ಮತ್ತೆ ಒಂದು ಚಕ್ಕೆ ಎಲೆ ಕೂಡ ಹಾಕೋದ್ರಿಂದ ಬಿಳಿ ಹುಳ ಆಗಿರ್ಬೋದು, ಓಡುಳ ಆಗಿರ್ಬೋದು, ಒಂದು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.